ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹರ್ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸೊ ನೋಡಿ, ಇದು ನನ್ನ ಅಣ್ಣನ ಮನೆ ಫಂಕ್ಷನ್ನು. ಸೊ ಇಲ್ಲಿ ಹೂ ಕಟ್ತಾ ಇರೋದು. ಸೊ ನೆಕ್ಸ್ಟ್ ಬಂದು ನನ್ನ ಅಣ್ಣನ ಮಗಳು ಫಂಕ್ಷನ್ ಇರೋದ್ರಿಂದ ಇಲ್ಲಿ ಮೆಹಂದಿ ಹಾಕ್ತಾ ಇರೋದು. ಇದು ಮೆಹಂದಿ ಶಾಸ್ತ್ರ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನಾವು ಮೆಹಂದಿ ಹಾಕ್ತಾ ಇದ್ವಿ, ಅದರದ್ದು ಮೆಹಂದಿ ಇದು. ಸೊ ಇವಳು ನನ್ನ ಅಣ್ಣನ ಮಗಳು ಮೆಹಂದಿ ಹಾಕೋದಕ್ಕೆ ಮುಂಚೆ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಸೊ ಇದೇನು ಮದುವೆ ಅಲ್ಲ, ಸುಮ್ಮನೆ ಹಾಗೆ ಫಂಕ್ಷನ್ನು, ಹಾಗಾಗಿ ಸುಮ್ಮನೆ ಅವಳು ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ಸೊ ಇದು ಮೆಹಂದಿ ಹಾಕ್ಬೇಕಂದ್ರೆ ಅಲ್ಲಿ ಇರ್ತಕ್ಕಂತಹ ಮಕ್ಕಳು ಸುಮ್ಮನೆ ಹಂಗೆ ನನಗಾಕಿ ನಿಂತು, ಇವಳೇ ನನ್ನ ಅಣ್ಣನ ಮಗಳು ನೋಡಿ ಅಲ್ಲಿ ಮೆಹಂದಿ ಹಾಕ್ತಿದ್ದಾಳೆ. ಸೊ ಮೆಹಂದಿ ಹಾಕೋದಕ್ಕೇನು ಬೇರೆ ಯಾರನ್ನೂ ಕರೆಸಿರಲಿಲ್ಲ. ಸೊ ನಮ್ಮ ಅಕ್ಕನ ಮಗಳೇ ಮೆಹಂದಿ ಹಾಕ್ತಾ ಇದ್ಲು. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ತುಂಬ ವಾಯ್ಸ್ ಬರ್ಬೋದು, ಯಾಕೆಂದರೆ ಇದು ಫಂಕ್ಷನ್ ಮನೆ ಅಲ್ವಾ, ಹಾಗಾಗಿ ಸ್ವಲ್ಪ ವಾಯ್ಸ್ ಬರುತ್ತೆ. ಸೊ ಇವಳು ನನ್ನ ಫಸ್ಟ್ನೇ ಅಕ್ಕನ ಮಗಳು ಮೆಹಂದಿ ಹಾಕ್ತಿರೋದು. ಇವಳಿಗೂ ಕೂಡ ಇದನ್ನು ನಾನು ಹಾಕಿದ್ದು. ಸೊ ನೋಡಿ, ಇದನ್ನು ನಾನು ಹಾಕಿದ್ದು, ಇದನ್ನು ಇಲ್ಲೊಬ್ಳಿಗೆ ಹಾಕಿದ್ದೀವಲ್ಲ ಅದು ನಾವು ಹಾಕಿದ್ದು. ಇದು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು. ಸೊ ಇದೇ ನೈಟ್ ಇದು ನಾವು ಭಟ್ರಿಗೆ ಅಡುಗೆಗೆ ಹೇಳಿದ್ರು, ಆದರೂ ಕೂಡ ಇದು ಅಮ್ಮನ ಮನೆಯವರು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಮನೆ ಕಡೆಯವರು ಮಾಡ್ತಾಯಿದ್ರು. ಸೊ ಇದು ನಮ್ಮ ಅತ್ತೆ ನೋಡಿ, ಇದು ನೈಟ್ ಊಟಕ್ಕೆ ಅಂತ ನಾವು ಮಾಡ್ತಾ ಇದ್ದಿದ್ದು ಹೋಳಿಗೆ ಸಾಂಬಾರು. ಇದು ನಮ್ಮ ಅತ್ತೆ, ನಮ್ಮ ಅಕ್ಕನ ಅತ್ತೆ ಇವರು. ಸೊ ಇದು ನಾನು ನೋಡಿ ಅತ್ತೆ ಸಾಂಬಾರು ಮಾಡ್ತಾಯಿದ್ರು, ಗ್ರೈಂಡರ್ಗೆ ಹಾಕಿದ್ರು. ಸೊ ಕಾರಣ ಹಾಗೆ ನಾನು ಹೋಗಿದ್ದೆ, ಹೇಗೆ ಬರ್ತಾಯಿದ್ದೆ ಅಂತ ನೋಡೋದಕ್ಕೆ. ಎಷ್ಟು ದೊಡ್ಡ ಗ್ರೈಂಡರ್ ತರಿಸಿದ್ರು, ಭಟ್ರು ಬಂದಿದ್ರಲ್ಲ, ಹಾಗಾಗಿ ನಾವು ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ವಿ. ಸೊ ನನಗೆ ಅಷ್ಟೊಂದೆಲ್ಲ ಐಟಮ್ ಎಲ್ಲ ಯಾವತ್ತೂ ನಾವು ಮಾಡಿಲ್ವಲ್ಲ, ಹಾಗಾಗಿ ನಾನು ನೋಡ್ತಿದ್ದೆ. ನೋಡಿ, ಇವರೆಲ್ಲ ಭಟ್ರು ಬಂದಿದ್ದರು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಇಲ್ಲೆಲ್ಲನ. ನೋಡಿ, ಇವ್ರು ನಮ್ಮ ದೊಡ್ಡಪ್ಪ ಆಯಿತಾ. ನೋಡಿ ನಮ್ಮ ದೊಡ್ಡಪ್ಪ ಹೆಂಗೆ ನಿಂತ್ಕೊಂಡು ಫೋಸ್ ಕೊಡ್ತಿದ್ದಾರೆ ಅಂತ. ಇವರು ನಮ್ಮ ಅಣ್ಣ, ಇವರೆಲ್ಲ ನನ್ನ ಕಸಿನ್ಸೇ. ನೋಡಿ ಅವಳು ಅಲ್ಲಿ ಬಗ್ಗೆ ನೋಡ್ತಿದ್ದಾಳೆ, ವೀಡಿಯೋ ಮಾಡ್ತಿದ್ದಾರಲ್ಲ. ಬಟ್ ನಾನು ಯಾವತ್ತೂ ನಮ್ಮ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಟ್ ಇದು ಸುಮ್ಮನೆ ಚಿಕ್ಕ ಫಂಕ್ಷನ್ ಆಗಿರೋದ್ರಿಂದ ಸೊ ಹಾಗೆ ಲೈಟಾಗಿ ಮಾಡಿದ್ದೀವಿ. ಸೊ ಎಲ್ಲ ಒಂದು ಕಾರ್ ಮಾತ್ರ ಬಂದಿತ್ತು, ಇನ್ನೂ ಬೆಳಗ್ಗೆ ಸುಮಾರು ಜನ ಬರೋರಿದ್ದಾರೆ. ಇದು ಸುಮ್ಮನೆ ಬಂದಿತ್ತು. ಇವರೆಲ್ಲ ಭಟ್ರು, ಒಂದು 10 ಜನ ಭಟ್ರು ಬಂದಿದ್ದರು. ಇವರು ನಮ್ಮ ಆಂಟಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಇವರೆಲ್ಲ ಯಾರು ಸಂಜೆ ಸ್ವಲ್ಪ ಬೇಗ ಬಂದಿದ್ರೆ ಅವ್ರದ್ದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಅಷ್ಟೇ. ನೋಡಿ, ಇಲ್ಲಿ ಹಿಂದೆಗಡೆ ಅಣ್ಣನ ಮನೆ ಬ್ಯಾಕ್ ಸೈಡು ಅಡುಗೆ ಮಾಡ್ತಾಯಿದ್ರು. ಅಲ್ಲಿ ಪಕ್ಕದಲ್ಲಿ ನಾಳೆ ಎಲ್ಲ ಶಾಮಿಯಾನೆಲ್ಲ ಹಾಕ್ತಾರೆ. ನೋಡಿ, ಇದು ರಾತ್ರಿ ಊಟಕ್ಕೆ ಮಾಡ್ತಿದ್ದಿದ್ದು. ನಮ್ಮ ಮಾಮ ಇಲ್ಲಿ ಬರ್ತಿದ್ದಾರಲ್ಲ, ನಮ್ಮ ಮಾಮ. ಸುಮಾರು ಜನ ಬಂದಿದ್ದರು ಫ್ರೆಂಡ್ಸ್, ನೈಟು. ಬಟ್ ಇದು ನಾನು ಈವ್ನಿಂಗ್ ಮಾಡಿರೋದು. ನೋಡಿ, ಇದೆಲ್ಲ ಫಿಲ್ಟ್ರ್ ನೀರು ತಂದಿಟ್ಟಿದ್ರು ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ. ಫಿಲ್ಟ್ರ್ ನೀರನ್ನೇ ನಾವು ಯೂಸ್ ಮಾಡೋದು. ಏಕೆ ಅಂತ ಹೇಳಿದರೆ, ಇದು ನೆಲ್ಲಿಲೆಲ್ಲ ಬರುತ್ತಲ್ಲ, ಅದು ಸುಮಾರು ಜನ ಬರ್ತಾರಲ್ವ ಊಟಕ್ಕೆ, ಏನಾದ್ರು ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ಅಂತ ಫಿಲ್ಟ್ರ್ ನೀರೇ ಎಲ್ಲ ಯೂಸ್ ಮಾಡಿದ್ದು. ಹಾಗಾಗಿ ನೋಡಿ, ಡ್ರಮ್ನಲ್ಲಿ ಮತ್ತು ಇಲ್ಲೆಲ್ಲ ತುಂಬಿಸಿ ಇಟ್ಟಿದ್ರು. ಸೊ ಇದು ನಾನು, ಇಲ್ಲಿ ಮಕ್ಕಳಿದ್ದಾರೆ ಒಳಗಡೆ. ಇದು ಹಳ್ಳೀಲಿ ಫಂಕ್ಷನ್ ಆಗ್ತಾಯಿರೋದು ಫ್ರೆಂಡ್ಸ್. ಇದು ನಾನು ನಮ್ಮ ವಿಡಿಯೋ ಮಾಡ್ತಾಯಿದ್ರಲ್ಲ, ಅವ್ರೇನೋ ಹೇಳಿದ್ರು, ಹಾಗಾಗಿ ಸ್ವಲ್ಪ ನಗ್ತಾ ಇದ್ದೆ. ನೋಡಿ, ಇವರು ನನ್ನ ತಮ್ಮಂದಿರು ಇಬ್ಬರು ಕೂಡ ಏನು ಜೊತೆಯಾಗಿ ಬಂದು ವಿಡಿಯೋಗೆ ಪೋಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಆಂಟಿ ಇದ್ದಾರಲ್ಲ, ಇವ್ರ ಮಗ ಅವರು ನನ್ನ ಅಕ್ಕನ ಮಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಇಷ್ಟು ದೊಡ್ಡ ಗ್ರೈಂಡರಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಭಟ್ರು ಎಲ್ಲ, ಆದರೆ ನಮ್ಮ ಅತ್ತೆಯವರಿಗೆ ಗ್ರೈಂಡರಲ್ಲಿ ಅಡುಗೆ ಮಾಡಿ ಇದೆಲ್ಲ ಖಾರ ಮಿಕ್ಸಿ ಮಾಡಿಬಿಟ್ಟು ಅಭ್ಯಾಸ ಇದೆ. ಇದು ದೊಡ್ಡಪ್ಪ, ನನ್ನ ಅಣ್ಣನ ಅಪ್ಪ. ಸೊ ನೋಡಿ, ಇಲ್ಲೇ ಸ್ವಲ್ಪ ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಬ್ಯಾಕ್ ಸೈಡು, ಯಾಕೆಂದರೆ ಭಟ್ರೆಲ್ಲ ಬಂದಿದ್ರಲ್ವ. ನೋಡಿ, ಹೋಳಿಗೆಗೆ ಮತ್ತು ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದಾರಲ್ಲ, ಇನ್ನೂ ಈವ್ನಿಂಗ್ ಏನೂ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಹಾಗಾಗಿ ಇಲ್ಲೇ ಸುಮಾರು ಮಾಡಿದ್ದಾರೆ. ಇದು ಹೋಳಿಗೆಗೆ ಮೈದಾನ ಕಲಿಸ್ತಾ ಇರೋದು. ಇದು ನೈಟ್ ನೋಡಿ ಮತ್ತೆ ಕ್ಯಾಪ್ಚರ್ ಆಗಿದೆ. ಸೊ ನೋಡಿ, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಇದು ಅಮ್ಮನ ಮನೆಯವರು ಮಾಡಬೇಕು ಅಂತ ಇಲ್ಲೆಲ್ಲ ಅವ್ರು ಬಂದಿದ್ರಲ್ಲ, ಅತ್ತಿಗೆ ಮನೆ ಕಡೆಯವರು, ಅವರು ಇದನ್ನೆಲ್ಲ ಮಾಡ್ತಾಯಿರೋದು. ನಾವು ಇಲ್ಲಿ ಎಲ್ಲೆಲ್ಲೋ ಇದ್ದೀವಿ, ಬಟ್ ನಾನಿಲ್ಲ ಇಲ್ಲಿ, ಪಾಪು ಹೇಳ್ತಾ ಇದ್ಲು ಅಂತ. ಇವಳು ಅಲ್ಲಿ ಆಂಟಿ ನೋಡಿದ್ರಲ್ಲ ಗ್ರೀನ್ ಕಲರ್ ಸ್ಯಾರಿ, ಅವರ ಮಗಳು ಅವಳು ಮೆಹಂದಿ ಹಾಕ್ತಾಯಿದ್ದಾಳೆ. ನೋಡಿ, ತುಂಬ ಜನ ಫ್ರೆಂಡ್ಸ್ ಆದರೆ ತುಂಬ ಗಲಾಟೆ. ಇವರು ಅಕ್ಕ ಪವಿತ್ರಕ್ಕ ಅಂತ ಇಂಜಿನಿಯರ್ ಅವರು. ನೋಡಿ, ಈ ಮಕ್ಕಳೆಲ್ಲ ಮೆಹಂದಿ ಹಾಕಿದ್ವಲ್ಲ, ನನ್ನ ವಿಡಿಯೋ ಮಾಡಿ ಅಂತ ಹಾಗೆ ಸುಮ್ಮನೆ ಬರ್ತಾಯಿದ್ರು. ಚೆನ್ನಾಗಿದೆ, ಪುಟಾಣಿ ಮಕ್ಕಳು ಫ್ರೆಂಡ್ಸ್ ಇವರೆಲ್ಲನ. ನೋಡಿ, ನನ್ನ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಸುಮ್ಮನೆ ನಾನೇನು ಪರಿಚಯ ಮಾಡಿಲ್ಲ ಫ್ರೆಂಡ್ಸ್.
ಫಂಕ್ಷನ್ನು ಹಿಂದಿನ ದಿನ ಹೇಗಿತ್ತು ನೋಡಿ. ಇವಳು ವಾಚ್ ಹಾಕೊಂಡಿದ್ಲು. ಆಂಟಿ ನಾನು ವಾಚನ್ನು ಮಾಡಿ ಅಂತ ಹೇಳ್ತಾ ಇದ್ಲು. ಅವಳು ಬ್ಯಾಂಗ್ಳೂರಲ್ಲಿರೋದು ಆಯಿತಾ. ನೋಡಿ ಇದು ಈವ್ನಿಂಗು ಫ್ರೆಂಡ್ಸ್. ಅವರು ಕೋಳಿ ಹಿಡಿತಾ ಇದ್ರು ದೊಡ್ಡಪ್ಪ. ನನ್ನ ಮಗಳು ನೋಡಿಲ್ಲ ಅಲ್ವಾ ಕೋಳಿನ, ಅದಕ್ಕೆ ಅವಳು ಅದರಿಂದನೇ ಓಡಾಡ್ತಾ ಇದ್ಲು ಆ ಕೋಳಿ ಹತ್ರ ನೋಡಿ. ಮತ್ತೆ ಇದೇ ಕ್ಯಾಪ್ಚರ್ ಆಗಿದೆ ನೋಡಿ. ಸುಮಾರು ಜನ ಬಂದಿದ್ದರು. ಅಲ್ಲೆಲ್ಲ ಕೋಳಿ, ಕುರಿ, ಹಸು ಎಲ್ಲ ಇದೆ. ನನ್ನ ಮಗಳಿಗೆ ಹಂಗಾಗಿ ತುಂಬ ಇಷ್ಟ. ತುಂಬ ಚೆನ್ನಾಗೆಲ್ಲ ಅಲ್ಲಿ ಆಟಾಡ್ತಾ ಇದ್ದೆ ಫ್ರೆಂಡ್ಸ್. ಇದು ಫಂಕ್ಷನ್ ಹಿಂದಿನ ದಿನ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆ ಸ್ವಲ್ಪ ಫಂಕ್ಷನಿಂದ ಏನಾದರೂ ವೀಡಿಯೋಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದನ್ನ ಈಗಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.